ಭಾಗ್ಯನಗರದಲ್ಲಿ ಶ್ರೀ ಗಂಗಮ್ಮ ದೇವಿ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ. ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗ್ಯನಗರ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವವು ಭಕ್ತಿಪೂರ್ವಕವಾಗಿ ನೆರವೇರಿತು. ಈ ವೇಳೆ ಬಿಜೆಪಿ ಪಕ್ಷದ ರಾಜ್ಯ ಘಟಕದ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಕಳೆದ 6 ವರ್ಷಗಳಿಂದಲೂ ಸಹ ಶ್ರೀ ಗಂಗಮ್ಮ ದೇವಿಯವರ ಕರಗ ಮಹೋತ್ಸವ ಹಿನ್ನೆಲೆಯಲ್ಲಿ ಭಕ್ತ ಶ್ರದ್ಧೆಗಳಿಂದ ಆಚರಿಸಿಕೊಳ್ಳುತ್ತಾ ಬರುತ್ತಿದ್ದು, ಈ ಸಲವೂ ಸಹ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಸಹ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. RKS ಪಾಟೀಲ್ ಸುದ್ದಿರು, ಭಾಗ್ಯನಗರ. ವಿಶೇಷವಾಗಿ ನಗರದಲ್ಲಿ ಗಂಗಮ್ಮನ ಒಂದು ಜಾತ್ರೆ, ಇವತ್ತು ಗಂಗಮ್ಮನ ಒಂದು ಕರಗ ಮಹೋತ್ಸವ ಮಹಾತಾಯಿಯನ್ನು ತುಂಬ ವಿಜೃಂಭಣೆಯಿಂದ ಅನೇಕ ವರ್ಷಗಳಿಂದ ಈ ಒಂದು ಗ್ರಾಮದ ಈ ಒಂದು ಎಲ್ಲ ಜನಸಮೂಹದ ಮಧ್ಯೆ ಆ ಕರಗ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಆಗ್ತಾಯಿದೆ. ಈಗಾಗಲೇ ಚಾಲನೆ ಕೂಡ ಆಗಿದೆ. ಆ ಕರಗ ಮಹೋತ್ಸವ ಮತ್ತು ರಾಜಬೀದಿಗಳಲ್ಲಿ ಪ್ರತಿ ಮನೆ ಮುಂದೆ ಆ ಮಹಾತಾಯಿ ಕೂಡ ಬರೋರಿದ್ದಾರೆ. ಅವೆಲ್ಲ ಭಕ್ತಿಪೂರ್ವಕವಾಗಿ ಇವೆಲ್ಲ ಕೂಡ ಆ ಒಂದು ಕಣ್ತುಂಬಿಸ್ಕೊಂಡು ಆ ದೇವಿಯಲ್ಲಿ ನಮ್ಮೆಲ್ಲ ಕಷ್ಟಗಳನ್ನು ನಾವೆಲ್ಲ ಬೇಡಿಕೊಂಡ್ರೆ ನಮಗೆಲ್ಲ ತಾಯಿ ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮ ಕಷ್ಟಗಳನ್ನು ಈಡೇರಿಸ್ತಾರೆ ಅಂತ ನನ್ನ ಒಂದು ನಂಬಿಕೆ. ಯಾಕೆಂದರೆ ನಾವು ಹಿಂದೂಗಳಾಗಿ ಇಂಥ ಒಂದು ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳು, ಒಂದು ಮನೆ ತಾನೇ ವೆಂಕಟೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕೂಡ ಆಗಿದೆ. ಅನೇಕ ಜಾತ್ರೆಗಳು ಹಳ್ಳಿಗಳಲ್ಲಿ ಕೂಡ ಆಗ್ತಾ ಇರುತ್ತೆ. ಕರಗ ಮಹೋತ್ಸವ ಆಗ್ತಾ ಇರುತ್ತೆ. ಗುಡುಬಂಡೆಯಲ್ಲೂ ಆಗಿದೆ ಮೊನ್ನೆ ಕರಗ ಮಹೋತ್ಸವ. ಇವತ್ತು ಬಾಗೇಪಲ್ಲಿಯಲ್ಲಿ ಇತಿಹಾಸ ಪ್ರಸಿದ್ಧ ಒಂದು ಕರಗ ಮಹೋತ್ಸವ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾವೇನು ಕಳೆದ ಒಂದು 6 ವರ್ಷಗಳಿಂದ ಈ ಒಂದು ಎಲ್ಲರಿಗೂ ಬರುವಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ತಟ್ಟೆ ಇಡ್ಲಿ